ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಶ್ಯಾಮಲಾದೇವಿ ಕೆ ಅವರು ಪ್ರಸ್ತುತಪಡಿಸಲಿದ್ದಾರೆ 2 ಸಣ್ಣ ಕಥೆಗಳು. ಮೊದಲಿಗೆ ಕೇಳಿ ಮೋಡ ಸರಿದಾಗ. ಕಥೆ ಹೆಸರು ಮೋಡ ಸರಿದಾಗ. ಆಫೀಸಿಗೆ ಹೊತ್ತಾಯ್ತೆಂದು ಪಲ್ಲವಿ ಗಡಿಬಿಡಿಯಿಂದಲೇ ಸ್ನಾನ ಮುಗಿಸಿ ದೇವರಿಗೆ ನಮಸ್ಕರಿಸಿ ಹೊರಟು ನಿಂತಾಗ ಅಮ್ಮ ವಸುಮತಿ, ಲೇ ಪಲ್ಲವಿ, ತಿಂಡಿನಾದ್ರೂ ತಿಂದು ಹೋಗೆ ಎಂದು ಅಡುಗೆ ಮನೆಯಿಂದಲೇ ಕೂಗಿದಳು. ಆಫೀಸಿಗೆ ಲೇಟಾಯ್ತಮ್ಮ, ಬಾಕ್ಸಲ್ಲಿ ಹಾಕಿಕೊಡು, ಆಮೇಲೆ ತಿಂತೀನಿ ಎಂದಳು. ವಸುಮತಿ ಡಬ್ಬಿಯಲ್ಲಿ ತಿಂಡಿ ಹಾಕಿ ಜೊತೆಗೆ ಕಾಫಿ ಫ್ಲಾಸ್ಕನ್ನು ಮಗಳ ಕೈಯಲ್ಲಿಟ್ಟು ಜಾಗ್ರತೆಯಿಂದ ಹೋಗಿ ಬಾಮ್ಮ ಎಂದು ಎಂದಿನಂತೆ ಬೀಳ್ಕೊಟ್ಟಳು. ಸಂಜೆ ಸುಸ್ತಾಗಿ ಮನೆಗೆ ಬಂದ ಪಲ್ಲವಿಗೆ ವಸುಮತಿ, ಸ್ನಾನ ಮಾಡಿ ಫ್ರೆಶ್ ಆಗಿ ಬಾ, ತಿಂಡಿ ತಿನ್ನುವೆಯಂತೆ, ಹಾಗೆ ಸ್ವಲ್ಪ ಮಾತನಾಡುವುದಿದೆ ಎನ್ನುತ್ತಾ ಟವೆಲನ್ನು ಕೊಟ್ಟು ಬಾತ್ರೂಮಿಗೆ ಕಳುಹಿಸಿದಳು. ಪಲ್ಲವಿ, ಇವತ್ತು ಶುಕ್ರವಾರವಲ್ಲವೇ? ನಾನು ದೇವರ ಗುಡಿಗೆ ಹೋಗಿದ್ದೆ. ಅಪರೂಪಕ್ಕೆ ನನ್ನ ಗೆಳತಿ ಶಾಂಭವಿ ಸಿಕ್ಕಿದ್ದಳು. ನಿನ್ನ ಬಗ್ಗೆ ವಿಚಾರಿಸಿದಳು. ಅವಳ ಮಗ ಇಲ್ಲಿಯೇ ಡಾಕ್ಟರ್ ಅಂತೆ. ಇನ್ನೂ ಮದುವೆಯಾಗಿಲ್ಲ. ಶಾಂಭವಿಗೆ ನಿನ್ನ ಸೊಸೆ ಮಾಡುವ ಆಸೆ. ನಿನ್ನ ಅಭಿಪ್ರಾಯ ಏನಮ್ಮ ಎಂದಾಗ ತಿಂಡಿ ತಿನ್ನುತ್ತಿದ್ದ ಪಲ್ಲವಿಯ ಎದೆ ಧಸಕ್ಕೆಂದಿತು. ಏನೊಂದೂ ಉತ್ತರಿಸದೆ ಬೆಪ್ಪಾಗಿ ಕುಳಿತ ಮಗಳನ್ನು ಕಂಡು, ವಸುಮತಿ, ಏನಮ್ಮ, ನೀನು ಯಾರನ್ನಾದರೂ ಪ್ರೀತಿಸಿರುವೆಯಾ? ಮುಚ್ಚುಮರೆ ಇಲ್ಲದೆ ಹೇಳು, ನಾನು ಹೋಗಿ ಮಾತನಾಡಿ ಬರುತ್ತೇನೆ. ಹಾಗೇನಿಲ್ಲಮ್ಮ, ನಂಗೆ ಯಾಕೋ ಮದುವೆ ಆಗುವ ಅಭಿಪ್ರಾಯವೇ ಇಲ್ಲ. ಯಾಕಮ್ಮ ನೀನು ಹೀಗೆ ಹೇಳ್ತೀಯಾ? ನಾನು ಎಷ್ಟು ದಿನ ಇರಬಲ್ಲೆ? ಮುಂದೆ ನಿನ್ನ ಗತಿ ಏನು? ಹಾಗೆಂದು ಮಾತ್ರ ಹೇಳಬೇಡಮ್ಮ. ವಸುಮತಿಯ ಕಣ್ಣಲ್ಲಿ ನೀರು ತುಂಬಿ ಬಂದು ಹಿಂದಿನ ನೆನಪಿಗೆ ಜಾರಿದಳು. ಎಷ್ಟು ಸುಂದರ ಬದುಕು ತನ್ನದಾಗಿತ್ತು. ಮೆಚ್ಚಿ ಕೈ ಹಿಡಿದ ಪತಿ, ಮುದ್ದಿನ ಮಗಳ ಒಡನಾಟದಲ್ಲಿ ಪ್ರಪಂಚವನ್ನೇ ಮರೆತಿದ್ದ ವಸುಮತಿಗೆ ವಿಧಿಯ ಕ್ರೂರ ಲೀಲೆಯ ಅರಿವಾದರೂ ಹೇಗೆ ಆಗಬೇಕು? ದೂರದ ಗುಜರಾತಿನಲ್ಲಿ ಗಂಡನ ಜೊತೆ ಸಂಸಾರ ಸಾಗಿಸುತ್ತಿದ್ದಾಗ ಅದೊಂದು ದಿನ ಭೀಕರ ಅಪಘಾತದಲ್ಲಿ ಗಂಡನನ್ನು ಕಳೆದುಕೊಳ್ಳುತ್ತೇನೆ ಎಂಬ ಕನಸಾದರೂ ಕಂಡಿತ್ತೇ? ನಜ್ಜುಗುಜ್ಜಾದ ಗಂಡನ ಕಳೇಬರವನ್ನು ಕಾಣುತ್ತಲೇ ಸ್ಮೃತಿ ತಪ್ಪಿದ ವಸುಮತಿಗೆ ಎಚ್ಚರಾದಾಗ ಎಲ್ಲವೂ ಶೂನ್ಯವಾಗಿತ್ತು. ಗಂಡನ ಸ್ನೇಹಿತರ ನೆರವಿನಿಂದ ಎಲ್ಲ ಕಾರ್ಯಗಳು ನಡೆದ ಮೇಲೆ ಇನ್ನು ಗುಜರಾತಿನಲ್ಲಿದ್ದು ಮಾಡುವುದಾದರೂ ಏನು ಎಂಬ ಪ್ರಶ್ನೆ ಅವಳನ್ನು ಕಾಡಿತು. ಪ್ರೀತಿಸಿ ಮದುವೆಯಾದ ತಪ್ಪಿಗೆ ತವರು ಮನೆಯ ಸಂಬಂಧವೂ ಕಡಿದಾಗಿತ್ತು. ದೂರದ ದಾವಣಗೆರೆಯಲ್ಲಿ ನೆಲೆಸಿದ್ದ ಬಾಲ್ಯ ಸ್ನೇಹಿತೆ ಶಾಂಭವಿಯ ಸಹಾಯದಿಂದ ದಾವಣಗೆರೆಗೆ ಬಂದು ನೆಲೆಸಿಯಾಯಿತು. ಚಿಕ್ಕಂದಿನಲ್ಲಿ ತಾನು ಕಲಿತ ಟೈಲರಿಂಗ್ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪುಟ್ಟ ಬಾಡಿಗೆ ಮನೆಯಲ್ಲಿ ಮಗಳ ಜೊತೆ ವಾಸ ಮಾಡತೊಡಗಿದಳು. ವಸುಮತಿಗೆ ಮಗಳೇ ಸರ್ವಸ್ವ. ಹತ್ತಿರದಲ್ಲಿಯೇ ಇದ್ದ ಸರಕಾರಿ ಶಾಲೆಗೆ ಮಗಳನ್ನು ಸೇರಿಸಿದಳು. ಶಾಂಭವಿಯ ಗಂಡನಿಗೆ ಬೆಂಗಳೂರಿಗೆ ವರ್ಗವಾದಾಗ ಶಾಂಭವಿ ದಾವಣಗೆರೆ ಬಿಟ್ಟು ಬೆಂಗಳೂರು ಸೇರಿದಳು. ವಸುಮತಿ ಮಗಳಿಗೆ ಯೋಗ್ಯ ಶಿಕ್ಷಣವನ್ನೇ ಕೊಡಿಸಿದಳು. ಸ್ನಾತಕೋತ್ತರ ಪದವಿ ಮುಗಿಸಿದ ಪಲ್ಲವಿಗೆ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಆಫೀಸರ್ ಹುದ್ದೆ ಲಭಿಸಿತ್ತು. ಮಗಳೊಂದಿಗೆ ಉದ್ಯಾನ ನಗರಿಗೆ ಬಂದು ನೆಲೆಸಿಯೂ ಆಗಿತ್ತು. ಇಂದು ಬಹಳ ವರ್ಷಗಳ ನಂತರ ಬಾಲ್ಯ ಸ್ನೇಹಿತೆಯ ದರ್ಶನವಾಗಿದೆ. ಪಲ್ಲವಿಗೆ ಯೋಗ್ಯ ಗಂಡು ಸಿಕ್ಕಿದ ಎಂದು ಸಂತೋಷ ಪಡುತ್ತಿರುವ ಈ ಸಂದರ್ಭದಲ್ಲಿ ಮಗಳ ನೀರಸ ಪ್ರತಿಕ್ರಿಯೆ ದುಃಖವನ್ನುಂಟು ಮಾಡಿತು. ಚಿಕ್ಕವನಾಗಿದ್ದಾಗ ನೋಡಿದ್ದ ಶಾಂಭವಿಯ ಮಗನ ಮುಖ ಅಸ್ಪಷ್ಟವಾಗಿ ವಸುಮತಿಯ ಕಣ್ಣೆದುರು ತೇಲಿಬಂತು. ಹೇಗಾದರೂ ಮಾಡಿ ಮಗಳನ್ನು ದಡಮುಟ್ಟಿಸಬೇಕು ಎಂದು ನಿರ್ಧರಿಸಿದ ವಸುಮತಿ ಶಾಂಭವಿಯ ಮೊರೆ ಹೊಕ್ಕು ತನ್ನ ಅಳಲನ್ನು ತೋಡಿಕೊಂಡಳು. ಅಂದು ಭಾನುವಾರ. ತಲೆಗೆ ಸ್ನಾನ ಮಾಡಿ ಆರಾಮವಾಗಿ ಅಮ್ಮ ಮಾಡಿದ್ದ ಒತ್ತು ಶಾವಿಗೆಯನ್ನು ತಿನ್ನುತ್ತಿದ್ದ ಪಲ್ಲವಿಗೆ ಮನೆಗೆ ಆಗಮಿಸಿದ ಶಾಂಭವಿಯ ಗುರುತು ಸಿಗಲಿಲ್ಲ. ಎಷ್ಟು ಬೆಳೆದಿದ್ದೀಯ ಪಲ್ಲವಿ? ಅಪ್ಪನ ಪಡಿಯೆಚ್ಚು. ಏನು ಮಾಡ್ತಿದ್ದೀಯಾ? ಆಂಟಿ, ನೀವು ಯಾರೆಂದೇ ನನಗೆ ನೆನಪಾಗ್ತಿಲ್ಲ. ನಿನಗೆಲ್ಲಿ ನೆನಪಿರುತ್ತೆ ಹೇಳು? ಆಗಿನ್ನೂ ನೀನು ತುಂಬ ಚಿಕ್ಕವಳು. ನಾವು ಭೇಟಿಯಾಗುತ್ತಿದ್ದುದು ಬಹಳ ಅಪರೂಪವಲ್ಲವೇ? ನಾನು ನಿನ್ನಮ್ಮನ ಸ್ನೇಹಿತೆ ಶಾಂಭವಿ. ಕ್ಷಮಿಸಿ ಆಂಟಿ.
ಎದ್ದು ಕೈ ತೊಳೆದು ಬಂದು ಶಾಂಭವಿಗೆ ನಮಸ್ಕರಿಸಿದಳು. ಶಾಂಭವಿ ತನ್ನ ಅನ್ವಯದ ಮಾತುಗಳಿಂದ ಕೊನೆಗೂ ಪಲ್ಲವಿಯನ್ನು ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾದಳು. ವಸುಮತಿ ನೆಮ್ಮದಿಯ ಉಸಿರು ಬಿಟ್ಟಳು. ಬಹಳ ಸರಳವಾಗಿ ಪಲ್ಲವಿ ಹಾಗೂ ಮೋಹನರ ಮದುವೆ ಛತ್ರದಲ್ಲಿ ನಡೆಯಿತು. ಮದುವೆ ಆರತಕ್ಷತೆಯನ್ನು ಮುಗಿಸಿ ಸೊಸೆಯನ್ನು ಮನೆ ತುಂಬಿಸಿಕೊಂಡ ಶಾಂಭವಿ ವಸುಮತಿಯನ್ನು ತಮ್ಮ ಮನೆಯಲ್ಲಿಯೇ ಉಳಿಯುವಂತೆ ಮಾಡಿದಳು. ಅತ್ತೆ, ಮಾವ, ಅಮ್ಮ, ಗಂಡನ ಜೊತೆ ಪಲ್ಲವಿಯ ಸಂಸಾರ ಆರಂಭವಾಯಿತು. ಶಾಂಭವಿಗೆ ಸೊಸೆ ಕೆಲಸಕ್ಕೆ ಹೋಗುವುದು ಇಷ್ಟವಿಲ್ಲ. ಆದರೆ ಮೋಹನ ಅವಳಿಷ್ಟದಂತೆಯೇ ಇರಲಿ, ಮುಂದೆ ಮಕ್ಕಳು ಮರಿಯಾಗುವಾಗ ನೋಡಿದ್ರಾಯ್ತು ಎಂದು ಬಿಟ್ಟ. ಮೋಹನ ಶ್ರೀಮಂತನಾದರೂ ಅಹಂಕಾರಿ ಅಲ್ಲ, ತಾಳ್ಮೆಯ ಸಾಕಾರ ಮೂರ್ತಿಯೇ ಆಗಿದ್ದ ಆತನಿಗೆ ಪಲ್ಲವಿಯ ವರ್ತನೆ ಬಿಡಿಸಲಾರದ ಕಗ್ಗಂಟಾಗಿತ್ತು. ಮದುವೆಯಾದಂದಿನಿಂದಲೂ ಆಕೆ ತನ್ನಿಂದ ದೂರವೇ ಉಳಿದುದು ಯಾಕೆಂದೇ ತಿಳಿಯದಾಗಿತ್ತು. ಆದರೂ ಇದನ್ನು ಯಾರಿಗೂ ಗೊತ್ತುಪಡಿಸದೆ ಆಕೆಯ ಮನಸ್ಥಿತಿಯನ್ನು ಅರಿಯಲು ಪ್ರಯತ್ನಿಸುತ್ತಿದ್ದ. ಪಲ್ಲವಿ ಉದ್ವಿಗ್ನತೆಯಲ್ಲಿ ಬೇಯುತ್ತಿದ್ದಳು. ಮೋಹನನ ಒಳ್ಳೆಯತನ ಅವಳನ್ನು ವಿಚಲಿತಳನ್ನಾಗಿಸಿತ್ತು. ಹಾಗೆಂದು ಪತಿಯನ್ನು ಸ್ವೀಕರಿಸಲು ಅವಳಿಂದ ಸಾಧ್ಯವೇ ಆಗುತ್ತಿಲ್ಲ. ಆಕೆಗೆ ಬಾಲ್ಯದ ಆ ಘಟನೆಯೇ ಕಣ್ಣ ಮುಂದೆ ಸುಳಿಯುತ್ತಿದೆ. ಕಣ್ಣು ಮುಚ್ಚಿದರೂ ತೆರೆದರೂ ಅದೇ ನೆನಪು. ಆ ಭೀಕರ ದಿನ ಅವಳಿಂದ ಇಂದಿಗೂ ಮರೆಯಾಗಿಲ್ಲ. 6ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾಗ ಅದೊಂದು ಮುಸ್ಸಂಜೆ, ಯಾವತ್ತೂ ತನ್ನನ್ನು ಒಂಟಿಯಾಗಿ ಎಲ್ಲಿಗೂ ಕಳುಹಿಸದ ಅಮ್ಮ ಜ್ವರದ ತಾಪದಿಂದ ಬಳಲುತ್ತಿದ್ದು ಕಾಫಿ ಪುಡಿ ಮುಗಿದುದರಿಂದ ಅನಿವಾರ್ಯತೆಯಿಂದ ಅಂಗಡಿಗೆ ಕಳುಹಿಸಿದ್ದಳು. ಕಾಫಿ ಪುಡಿ ತೆಗೆದುಕೊಂಡು ಹಿಂದಿರುಗುತ್ತಿದ್ದಾಗ ಅದ್ಯಾವ ಕಾಮುಕನೋ ಆ ಮುಸ್ಸಂಜೆಯ ಕತ್ತಲಲ್ಲಿ ತನ್ನನ್ನು ಎಳೆದೊಯ್ದಾಗ ಪಲ್ಲವಿ ಹೆದರಿ ಕಂಗಾಲಾಗಿದ್ದಳು. ಪ್ರವಾಸಿ ಬಂಗಲೆ ಹತ್ತಿರದ ಆ ನಿರ್ಜನ ಪ್ರದೇಶದಲ್ಲಿ ಜೋರಾಗಿ ಕೂಗಿದರೂ ಕೇಳಿಸುವವರೇ ಇರಲಿಲ್ಲ. ಅಷ್ಟರಲ್ಲಿ ತನ್ನಿಂದ 1-2 ವರ್ಷ ದೊಡ್ಡವನಾಗಿರಬಹುದಾಗಿದ್ದ ಹುಡುಗನೊಬ್ಬ ಸೈಕಲ್ ತುಳಿಯುತ್ತಾ ಆ ಕಡೆ ಬಂದಾಗ ಪಲ್ಲವಿ ತನ್ನನ್ನು ಎಳೆದೊಯ್ಯುತ್ತಿದ್ದ ಆ ರಕ್ಕಸನ ಕೈಯನ್ನು ಬಲವಾಗಿ ಕಚ್ಚಿ ಜೋರಾಗಿ ಕಿರುಚಿದಳು. ದೇವರಂತೆ ಬಂದ ಆ ಹುಡುಗ ಆ ವ್ಯಕ್ತಿಯನ್ನು ಬಲವಾಗಿ ಎಳೆದಾಗ ಆತ ತನ್ನ ಕೈ ಬಿಟ್ಟಿದ್ದ. ಬೇಗ ಓಡಿ ಹೋಗು ಎಂದು ತನಗೆ ಸೂಚಿಸಿದ ಬಾಲಕನನ್ನು ಆ ದುಷ್ಟ ಹಿಗ್ಗಾಮುಗ್ಗ ಹೊಡೆಯಲಾರಂಭಿಸಿದ್ದ. ನಡುಗುತ್ತಾ ನಿಂತ ತನಗೆ ಬಾಲಕ, ನೀ ಓಡಿ ಹೋಗು ಎಂದು ಬೊಬ್ಬಿಟ್ಟಾಗ ತಾನೇನೋ ಓಡಿ ಬಂದಿದ್ದೆ. ಆದರೆ ಆ ಬಾಲಕನನ್ನು ಆತ ಕೊಂದಿರಬಹುದೇ, ತನ್ನನ್ನು ರಕ್ಷಿಸಿ ಆತ ಬಲಿಯಾದನೆ ಎಂಬಿತ್ಯಾದಿ ಯೋಚನೆಗಳಿಂದ ಆ ರಾತ್ರಿ ಪಲ್ಲವಿ ನಿದ್ರಿಸಲೇ ಇಲ್ಲ. ಆದರೆ ನಡೆದ ವಿಚಾರವನ್ನು ಅಮ್ಮನಿಗೆ ತಿಳಿಸಲೇ ಇಲ್ಲ. ಮನಸ್ಸಿನಲ್ಲೇ ಕೊರಗುತ್ತಿದ್ದ ಪಲ್ಲವಿ ತಾನು ದೊಡ್ಡವಳಾದ ಮೇಲೆ ಮದುವೆಯೇ ಆಗಲಾರೆ, ತನ್ನನ್ನು ಕಾಪಾಡಿದವನೇ ತನ್ನ ಗಂಡ, ಆತ ಸತ್ತು ಹೋದ, ತಾನು ಜೀವನ ಪರ್ಯಂತ ವಿಧವೆಯಂತೆ ಬಾಳುತ್ತೇನೆ ಎಂದು ನಿರ್ಧರಿಸಿದ್ದಳು. ಮುಂದೆ ಯಾರ ಜೊತೆಗೂ ಸ್ನೇಹವನ್ನು ಮಾಡಲಾರದೆ ಹೋದಳು. ಪ್ರೀತಿ ಪ್ರೇಮವಂತೂ ಅವಳ ಅಂತರಂಗದಲ್ಲಿಯೇ ಸತ್ತು ಹೋಗಿತ್ತು. ಉತ್ತಮ ಚಿತ್ರಕಾರಳಾಗಿದ್ದ ಪಲ್ಲವಿ ತಾನು ನೋಡಿದ್ದ ಬಾಲಕನ ಮಸುಕಾದ ಮುಖವನ್ನೇ ಡೈರಿಯಲ್ಲಿ ಚಿತ್ರಿಸಿಕೊಂಡು ಜೋಪಾನವಾಗಿಟ್ಟಿದ್ದಳು. ಮದುವೆಯಾಗಿ ಅಮ್ಮನ ಆಸೆಯನ್ನೇನೋ ನೆರವೇರಿಸಿದೆ. ಆದರೆ ಮೋಹನನೊಂದಿಗೆ ತನಗೆ ಬಾಳಲೂ ಆಗುತ್ತಿಲ್ಲ. ಅವನ ಒಳ್ಳೆಯತನ ತನ್ನನ್ನು ಶೂಲದಂತೆ ಇರಿಯುತ್ತಿದೆ. ಎಲ್ಲವನ್ನೂ ಮರೆತು ಆತನೊಂದಿಗೆ ಬಾಳುವ ಎಂದರೆ ಬಾಲ್ಯದ ಘಟನೆ ಕಣ್ಣೆದುರೇ ಸುಳಿಯುತ್ತಿದೆ. ಏನು ಮಾಡುವುದೆಂದು ತೋಚುತ್ತಿಲ್ಲ. ಎಷ್ಟು ದಿನ ಈ ರೀತಿ ಬಾಳಬಹುದು? ಕೊನೆಗೊಂದು ದಿನ ತನ್ನೆಲ್ಲ ಅಂತರಂಗದ ನೋವನ್ನು ಗಂಡನಿಗೆ ತಿಳಿಸಿ ಅವನ ನಿರ್ಧಾರದಂತೆ ನಡೆಯುವುದು ಎಂದು ಗಟ್ಟಿ ಮನಸ್ಸು ಮಾಡಿದ ಪಲ್ಲವಿ ತನ್ನೆಲ್ಲ ಒಳಗುದಿಯನ್ನು ಡೈರಿಯಲ್ಲಿ ಮೂಡಿಸಿ ಮೋಹನನಿಗೆ ಕಾಣುವಂತೆ ಟೇಬಲ್ ಮೇಲೆ ಇಟ್ಟು ಬಂದಳು. ಗಂಡ ತನಗೆ ಡೈವರ್ಸ್ ಕೊಡಬಹುದು, ತಾನು ಕೊಲೆಗಾರ್ತಿ, ಪಾಪಿ, ಹೀಗೆಲ್ಲ ಯೋಚಿಸಿ ಕಂಗೆಟ್ಟ ಪಲ್ಲವಿಗೆ ಯಾವಾಗ ನಿದ್ರೆ ಬಂತೋ ಗೊತ್ತಾಗಲೇ ಇಲ್ಲ. ಆ ದಿನ ಆಸ್ಪತ್ರೆಯಲ್ಲಿ ಸತತ 4 ಆಪರೇಷನ್ ಮಾಡಿ ಸುಸ್ತಾಗಿದ್ದ ಮೋಹನ ಮನೆ ತಲುಪಿದಾಗ ತಡರಾತ್ರಿಯಾಗಿತ್ತು. ಶಾಂಭವಿ ಮತ್ತು ವಸುಮತಿ ಆತನ ದಾರಿಯನ್ನೇ ಕಾಯುತ್ತಾ ಸೋಫಾದಲ್ಲಿ ಕುಳಿತಿದ್ದರು. ತನಗಾಗಿ ಎಚ್ಚರದಿಂದಿದ್ದ ಅವರನ್ನು ಕಂಡು, ನೀವುಗಳು ಯಾಕೆ ಇನ್ನೂ ಮಲಗಿಲ್ಲ? ನನ್ನ ದಾರಿ ಕಾಯುತ್ತಾ ನೀವ್ಯಾಕೆ ಬಳಲುತ್ತೀರಿ? ಹೋಗಿ ಮಲಗಿ ಎಂದಾಗ, ಇರಲಿ ಬಿಡಪ್ಪ, ತುಂಬಾ ಸುಸ್ತಾಗಿದ್ದೀಯ, ಕೈಕಾಲು ತೊಳೆದುಕೊಂಡು ಬಾ, ಊಟ ಮಾಡುವಿಯಂತೆ ಎಂದ ವಸುಮತಿ ಡೈನಿಂಗ್ ಟೇಬಲ್ನತ್ತ ಹೆಜ್ಜೆ ಹಾಕಿ ಊಟಕ್ಕೆ ಸಿದ್ಧತೆ ಮಾಡಿದಳು. ಮೂವರೂ ಒಟ್ಟಾಗಿ ಊಟ ಮಾಡಿದ ಮೇಲೆ ಮೋಹನ ನೆಟ್ಟಗೆ ರೂಮಿಗೆ ಬಂದಾಗ ಎದುರಿಗೇ ಇದ್ದ ಡೈರಿ ಕಣ್ಣಿಗೆ ಬಿತ್ತು. ಆಯಾಸದಿಂದ ಕಣ್ಣೆಳೆಯುತ್ತಿದ್ದರೂ ಕುತೂಹಲದಿಂದ ಡೈರಿ ತೆಗೆದಾಗ ತನ್ನ ಬಾಲ್ಯದ ಚಿತ್ರವನ್ನು ಕಂಡು ಅಚ್ಚರಿಪಟ್ಟ.
ಪಲ್ಲವಿ ತನ್ನನ್ನು ಬಾಲ್ಯದಲ್ಲಿ ಎಲ್ಲಿ ನೋಡಿರಬಹುದು? ತನ್ನ ಚಿತ್ರ ಯಾಕೆ ಬಿಡಿಸಿಟ್ಟಿದ್ದಾಳೆ? ಎಂಬಿತ್ಯಾದಿ ಪ್ರಶ್ನೆಗಳಿಂದ ಮೋಹನ ಮನಸ್ಸು ಗೋಜಲಾಯಿತು. ಪಲ್ಲವಿಯ ಬರಹವನ್ನೋದುತ್ತಿದ್ದಂತೆ ಅಂದಿನ ಘಟನೆ ಅವನ ಮುಂದೆ ಹಾದು ಹೋಯಿತು. ಅದ್ಯಾವುದೋ ಕಾರಣಕ್ಕೆ ತಾನು ಸೈಕಲಲ್ಲಿ ಹೋಗುತ್ತಿದ್ದಾಗ ಬಾಲಕಿಯೊಬ್ಬಳನ್ನು ದುಷ್ಟನೊಬ್ಬ ಎಳೆದೊಯ್ಯುತ್ತಿದ್ದುದನ್ನು ಕಂಡು ತಾನು ಆತನನ್ನು ಬಲವಾಗಿ ಎಳೆದು ಬಾಲಕಿಗೆ ಓಡಿ ಹೋಗಲು ಸೂಚಿಸಿದ್ದು, ಆತ ತನ್ನನ್ನು ಹಿಗ್ಗಾಮುಗ್ಗ ಹೊಡೆದದ್ದು ಎಲ್ಲ ಜ್ಞಾಪಕಕ್ಕೆ ಬಂತು. ಅಷ್ಟರಲ್ಲಿ ಬೀಟೆಯ ಪೊಲೀಸ್ ಆ ಕಡೆ ಬಂದಾಗ ದುಷ್ಟ ತನ್ನನ್ನು ಬಿಟ್ಟು ಓಡಿ ಹೋಗಿದ್ದ. ಪೊಲೀಸ್ ತನ್ನನ್ನು ಕಾಪಾಡಿ ಮನೆಗೆ ತಂದು ಬಿಟ್ಟಿದ್ದ. ಹೊಡೆತದಿಂದ ಗಾಯಗೊಂಡಿದ್ದ ತನ್ನನ್ನು ನೋಡಿ ಅಪ್ಪ ಅಮ್ಮ ದುಃಖಗೊಂಡಿದ್ದರೂ ಬಾಲಕಿಯನ್ನು ಕಾಪಾಡಿ ಮಾನವೀಯತೆಯನ್ನು ಮೆರೆದ ತನ್ನ ಬಗ್ಗೆ ಹೆಮ್ಮೆಯಿಂದಲೇ ಶುಶ್ರೂಷೆ ಮಾಡಿದ್ದು ಹಸಿಯಾಗಿ ನೆನಪಿಗೆ ಬಂತು. ಆ ಬಾಲಕಿಯೇ ಈ ಪಲ್ಲವಿ ಎಂದು ಗೊತ್ತಾದಾಗ ಮೋಹನನಿಗೆ ತುಂಬಾ ಸಂತೋಷವಾಯಿತು. ಪಲ್ಲವಿ ಕಣ್ತೆರೆ. ಕಿವಿಯ ಹತ್ತಿರ ಗಂಡನ ಕೂಗು ಕೇಳಿಸಿ ಗಾಬರಿಯಿಂದ ಎದ್ದ ಪಲ್ಲವಿ ನಡುಗುತ್ತಿದ್ದಳು. ಆಕೆಯನ್ನು ಮೃದುವಾಗಿ ತಬ್ಬಿದ ಮೋಹನ, ನಿನ್ನ ನೋವೆಲ್ಲ ಇವತ್ತಿಗೆ ಕೊನೆಯಾಯಿತು ಪಲ್ಲವಿ. ನಿನ್ನನ್ನು ಅಂದು ಕಾಪಾಡಿದ ಬಾಲಕ ಬೇರೆ ಯಾರೂ ಅಲ್ಲ, ನಾನೇ ಎಂದಾಗ ಪಲ್ಲವಿ ಸಂಭ್ರಮಾಶ್ಚರ್ಯದಿಂದ ಗಂಡನ ಮುಖವನ್ನೇ ದಿಟ್ಟಿಸಿದಳು. ಹಾಗಾದರೆ ಎಂದು ನೀವು ಸಾಯಲಿಲ್ಲವೇ? ನಾನು ಕೊಲೆಗಾರ್ತಿ ಅಲ್ಲ ತಾನೇ ಎಂದಾಗ ಮೋಹನ ಅಂದು ನಡೆದ ವಿಚಾರಗಳನ್ನೆಲ್ಲ ತಿಳಿಸಿದಾಗ ಇಬ್ಬರ ಹೃದಯದಲ್ಲೂ ಬೆಳದಿಂಗಳು ಹರಡಿತ್ತು. ಬಾನಂಗಳದಿಂದ ಚಂದಿರ ಕಿಟಕಿಯಲ್ಲಿ ಇಣುಕುತ್ತಾ ಇಬ್ಬರಿಗೂ ಶುಭ ಹಾರೈಸಿದ. ಇದುವರೆಗೆ ಮೋಡ ಸರಿದಾಗ ಕಥೆ ಕೇಳಿದಿರಿ. ಮುಂದಿನ ಕಥೆ ಕೊಡಗಿನ ಕಾವೇರಿ. ಕಥೆ ಹೆಸರು ಕೊಡಗಿನ ಕಾವೇರಿ. ಅಕ್ಕ, ನಿಮ್ಮ ಕೈಯಲ್ಲಿರುವುದೇನು? ಆಸೆಯಿಂದ ಕಾವೇರಿ ಸುಮನಳಲ್ಲಿ ಕೇಳಿದಳು. ಸುಮನ ಜಂಭದಿಂದ, ಇದು ನನ್ನ ವಿಡಿಯೋ ಗೇಮ್ ಅಕ್ಕ, ನಂಗೂ ಸ್ವಲ್ಪ ತೋರಿಸಿ. ಅಯ್ಯೋ ಪೆದ್ದಿ, ನಿನ್ನಂತಹ ಬಡವಳು ಇದನ್ನು ನೋಡಬಾರದು. ನಾನ್ ತೋರಿಸುವುದಿಲ್ಲ. ಏಯ್ ಕೇಳೆ, ನನ್ನಲ್ಲಿ ಇದಲ್ಲದೆ ಕಂಪ್ಯೂಟರ್, ಮೊಬೈಲ್ ಫೋನ್, ಇನ್ನೂ ಏನೇನೋ ಇದೆ ಗೊತ್ತಾ? ನಿನಗೆ ಇದನ್ನೆಲ್ಲ ಪಡೆಯುವ ಯೋಗ್ಯತೆ ಆದ್ರೂ ಎಲ್ಲಿದೆ? ಹೋಗು ನಿನ್ನ ಕೆಲಸ ನೋಡಿಕೊ. ಸುಮನಳ ಮಾತಿನಿಂದ ಪೆಚ್ಚಾದ ಕಾವೇರಿ ತೆಪ್ಪಗೆ ತನ್ನ ಕೆಲಸದತ್ತ ನಡೆದಳು. ಕಾವೇರಿ ತುಂಬಾ ಬಡವಳು. ಅವಳ ತಂದೆ ಸೊಂಟ ಬಿದ್ದು ಹೋಗಿ ಏಳಲಾರದ ಸ್ಥಿತಿಯಲ್ಲಿ ಮಲಗಿದಲ್ಲೇ ಇದ್ದ. ಆತನಿಂದ ಯಾವ ಕೆಲಸವೂ ಆಗುತ್ತಿರಲಿಲ್ಲ. ಪಾಪ ಕಾವೇರಿಯ ತಾಯಿಯೊಬ್ಬಳೇ ಕಂಡವರ ಮನೆ ಅಡುಗೆ ಕೆಲಸ ಮಾಡಿಕೊಂಡು ಅಷ್ಟೋ ಇಷ್ಟೋ ತಂದು ಹಾಕುತ್ತಿರುವುದರಲ್ಲಿಯೇ ಅವರ ಜೀವನ ನಡೆಯುತ್ತಿತ್ತು. ಕಾವೇರಿಯ ತಾಯಿ ಕೆಲಸಕ್ಕೆ ಬರುತ್ತಿದ್ದ ಸುಮನಳ ಮನೆಗೆ ರಜೆಯಲ್ಲಿ ಕಾವೇರಿಯೂ ಬಂದು ತನ್ನ ಕೈಲಾದ ಕಸ ಗುಡಿಸಿ ಒರೆಸುವುದೋ, ತೋಟದಿಂದ ಅಡಿಕೆ ಹೆಕ್ಕಿ ತರುವುದೋ, ಪೂಜೆಗೆ ಹೂ ಕೊಯ್ದು ಮಾಲೆ ಮಾಡುವುದೋ ಇತ್ಯಾದಿ ಸಣ್ಣ ಪುಟ್ಟ ಕೆಲಸ ಮಾಡಿ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಕಾವೇರಿ ದೊಡ್ಡವಳಾಗಿದ್ದಾಳೆ. ಈಗ 10ನೇ ತರಗತಿಯಲ್ಲಿ ಓದುತ್ತಿರುವ ಕಾವೇರಿ ಓದಿನಲ್ಲಿಯೂ ಮುಂದಿರುವಳು. ಮನೆಯಲ್ಲಿ ಎಂದಿನಂತೆ ಓದಿನಲ್ಲಿ ನಿರತಳಾಗಿದ್ದ ಕಾವೇರಿಗೆ ಅಮ್ಮನ ಕೂಗು ಕೇಳಿಸಿತು. ಕಾವೇರಿ, ಹೊರಗಿನಿಂದ ಕೆಟ್ಟ ವಾಸನೆ ಬರ್ತಾ ಇದೆ, ಏನೆಂದು ನೋಡಿವಾ? ಆಯ್ತಮ್ಮ. ಹೊರಗೆ ಬಂದು ಆಚೀಚೆ ನೋಡಿದರೆ ಎದುರು ಮನೆಯ ಶ್ರೀಮಂತ ಮಹಿಳೆ ಕೊಳೆತ ತರಕಾರಿ, ಆಹಾರ ಪದಾರ್ಥಗಳನ್ನು ತನ್ನ ಮನೆ ಎದುರೇ ಬಿಸಾಡುತ್ತಿದ್ದಾಳೆ. ಛೀ, ಎಂತಹ ಮನುಷ್ಯರಿವರು! ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳು ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಇಲ್ಲಿ ನೋಡಿದರೆ ಎಲ್ಲೆಂದರಲ್ಲಿ ಹೊಲಸು ಬಿದ್ದು ನಾರುತ್ತಿದೆ. ನಾನಿದನ್ನು ನೋಡಿಕೊಂಡು ಸುಮ್ಮನಿರುವುದಾದ್ರೂ ಹೇಗೆ? ಶ್ರೀಮಂತರ ಜೊತೆ ಮಾತನಾಡುವುದೂ ಕಷ್ಟವೇ. ಇರಲಿ, ನಾನೇ ಸ್ವಚ್ಛ ಮಾಡುತ್ತೇನೆ. ಹೀಗೆಂದುಕೊಂಡ ಕಾವೇರಿ ಒಂದು ಬುಟ್ಟಿಯಲ್ಲಿ ಆ ಎಲ್ಲ ಹೊಲಸನ್ನು ಎತ್ತಿ ಹಾಕಿ ದೂರದಲ್ಲಿ ಪಂಚಾಯಿತಿಯವರಿಟ್ಟಿದ್ದ ಕಸದ ತೊಟ್ಟಿಯಲ್ಲಿ ಸುರಿದು ಬಂದಳು. ಸನಿಹದಲ್ಲಿಯೇ ಯಾರ ಜೊತೆಯೋ ಮಾತನಾಡುತ್ತಿದ್ದ ಸಮಾಜ ಸೇವಕನೊಬ್ಬ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸುತ್ತಿದ್ದು ಶ್ರೀಮಂತ ಮಹಿಳೆಯ ದುರ್ವರ್ತನೆಯಿಂದ ರೋಸಿದ್ದ ಮನಸ್ಸಿಗೆ ಈ ಬಾಲಕಿಯ ನಡತೆಯಿಂದ ಬಹಳ ಸಂತೋಷ ಅನುಭವಿಸುವಂತಾಯಿತು. ಈಕೆಯ ಸೇವೆ ಸಮಾಜದಲ್ಲಿ ಎಲ್ಲರ ಅರಿವಿಗೆ ಬರಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಮಾತನಾಡಿ ಈಕೆಗೆ ಸನ್ಮಾನ ಮಾಡಿಸಬೇಕು ಎಂದುಕೊಂಡ ಸಮಾಜ ಸೇವಕ ಗ್ರಾಮ ಪಂಚಾಯತ್ ಕಚೇರಿಯ ಕಡೆಗೆ ತೆರಳಿದ. ಭಾನುವಾರ ಬಂತೆಂದರೆ ಕಾವೇರಿಗೆ ಎಲ್ಲಿಲ್ಲದ ಸಂಭ್ರಮ. ಯಾಕೆಂದರೆ ಮನೆ ಸಮೀಪದ ಶಿವಮಂದಿರದ ಅರ್ಚಕರು ಸಂಗೀತ ಕಲಾವಿದರು ಆಗಿದ್ದು ಆ ಒಂದು ದಿನ ಹಳ್ಳಿಯ ಮಕ್ಕಳಿಗೆ
ಉಚಿತವಾಗಿ ಸಂಗೀತ ಪಾಠ ಹೇಳಿಕೊಡುತ್ತಿದ್ದರು. ಸಂಗೀತ ಕಲಿಯುವ ಮಕ್ಕಳಲ್ಲಿ ಮುರಳಿಗೆ 2 ಕಣ್ಣುಗಳೂ ಕಾಣಿಸವು. ಆತ 5 ವರ್ಷದ ಬಾಲಕನಾಗಿದ್ದಾಗ ಆದ ಭೀಕರ ಅಪಘಾತದಲ್ಲಿ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡುದಲ್ಲದೆ ತನ್ನೆರಡು ಕಣ್ಣುಗಳನ್ನೂ ಕಳೆದುಕೊಂಡಿದ್ದು ಈ ಹಳ್ಳಿಯಲ್ಲಿದ್ದ ಅಜ್ಜ ಅಜ್ಜಿಯ ಸುಪರ್ದಿಯಲ್ಲಿ ಬೆಳೆಯುತ್ತಿದ್ದ. ಮುರಳಿಯ ಕಣ್ಣುಗಳ ಚಿಕಿತ್ಸೆಗೆ ಬೇಕಾದ ಆರ್ಥಿಕ ಸ್ಥಿತಿ ಅವರದಲ್ಲದ ಕಾರಣ ಮುರಳಿ ಕುರುಡನಾಗಿಯೇ ಉಳಿದು ಬಿಟ್ಟ. ಆದರೆ ಅವನ ಧ್ವನಿಯೋ ಇನ್ನಷ್ಟು ಕೇಳುವ ಸುಮಧುರ ಕಂಠ. ಅರ್ಚಕರಿಗೆ ಮುರಳಿ ಮೇಲೆ ವಿಶೇಷ ಕಾಳಜಿ ಬೇರೆ. ಮುರಳಿಯನ್ನು ಕರೆತರುವ ವಾಪಸ್ ಮನೆಗೆ ಬಿಡುವ ಜವಾಬ್ದಾರಿ ಕಾವೇರಿಯದು. ಹೀಗಾಗಿ ಮುರಳಿ ಕಾವೇರಿಯರ ನಿರ್ಮಲ ಸ್ನೇಹ ಗಾಢವಾಗಿ ಮುಂದುವರಿದಿತ್ತು. ಸಂಗೀತ ಪಾಠ ಮುಗಿಸಿ ಮುರಳಿಯ ಮನೆಗೆ ಬಂದರೆ ಮುರಳಿಯ ಅಜ್ಜಿ ಇಬ್ಬರಿಗೂ ಪ್ರೀತಿಯ ಕೈತುತ್ತು ನೀಡಿ ಹೊಟ್ಟೆ ತುಂಬಿಸುತ್ತಿದ್ದರು. ನಂತರ ವಾರದ ಘಟನೆಗಳನ್ನೆಲ್ಲ ಮುರಳಿಗೆ ವರದಿ ಒಪ್ಪಿಸಿದಾಗಲೇ ಕಾವೇರಿ ಮನಸ್ಸಿಗೆ ತೃಪ್ತಿ. ಎಂದಿನಂತೆ ಅಂದು ಕೂಡ ನಡೆದ ಘಟನೆಯನ್ನೆಲ್ಲ ಮುರಳಿಗೆ ವರದಿ ಸಲ್ಲಿಸಿ ಕಾವೇರಿ ಮನೆಗೆ ಹೊರಟಾಗ ಮುರಳಿಯ ಅಜ್ಜಿಯ ಕಣ್ಣಲ್ಲಿ ನೀರು ಜಿನುಗಿತ್ತು. ಮುಂದೊಂದು ದಿನ ತನ್ನ ಮೊಮ್ಮಗನ ಕಣ್ಣಾಗಿ ಕಾವೇರಿ ನಿಲ್ಲುವಂತಾಗಲಿ ಎಂಬ ತನ್ನ ಮನದ ಬಯಕೆ, ನನ್ನ ಸಾಗದ ಕನಸು ಎಂಬ ಯೋಚನೆ ಬಂದಂತೆ ಅಜ್ಜಿ ನಿಡಿದಾದ ನಿಟ್ಟುಸಿರಿನೊಂದಿಗೆ ಒಳಗೆ ನಡೆದರು. ಕಾವೇರಿ, ಕಾವೇರಿ, ಎಲ್ಲಿದ್ದೀಯಮ್ಮ? ತುಂಬ ಬಾಯಾರಿಕೆಯಾಗಿದೆ, ಸ್ವಲ್ಪ ನೀರು ತಂದು ಕೊಡಮ್ಮ. ಓದಿನಲ್ಲಿ ಮಗ್ನಳಾಗಿದ್ದ ಕಾವೇರಿ ಬಂದೆ ಇರಪ್ಪ ಎನ್ನುತ್ತಾ ಎದ್ದು ಬಂದಳು. ಕೃಷ್ಣಪ್ಪನಿಗೆ ಮಗಳನ್ನು ಕಂಡು ಕನಿಕರವಾಯಿತು. ತಾನು ಸರಿ ಇದ್ದಿದ್ದರೆ ಹೆಂಡತಿ ಮಗಳು ಕಷ್ಟಪಡಬೇಕಿತ್ತಾ? ಮಗಳು ತಂದುಕೊಟ್ಟ ನೀರನ್ನು ಕುಡಿದ ಕೃಷ್ಣಪ್ಪ ತನ್ನ ಹಿಂದಿನ ದಿನಗಳ ನೆನಪಲ್ಲಿ ಮುಳುಗಿ ಹೋದ. ತಾನೇನೂ ಓದಿ ದೊಡ್ಡವನಾಗಲಿಲ್ಲ. ಅಪ್ಪನ ವೃತ್ತಿ ಪೌರೋಹಿತ್ಯವನ್ನೇ ನಂಬಿ ಬದುಕಿದವ. ಇದ್ದೊಬ್ಬ ಅಕ್ಕ ಗಂಡನನ್ನು ಕಳೆದುಕೊಂಡು ಪುಟ್ಟ ಮಗಳೊಂದಿಗೆ ತವರು ಸೇರಿದ್ದಳು. ತಂದೆಯ ನಿಧನಾನಂತರ ತಾಯಿ ಹಾಗೂ ಅಕ್ಕನ ಜವಾಬ್ದಾರಿ ತನ್ನ ಮೇಲೆ ಏರಿತ್ತು. ಪೌರೋಹಿತ್ಯದಿಂದ ಸಿಕ್ಕಿದ ಸಂಪಾದನೆಯಲ್ಲಿ ಅಪ್ಪನಿಂದ ಬಳುವಳಿಯಾಗಿ ಬಂದಿದ್ದ ಹಳೇ ಕಾಲದ ಮಣ್ಣಿನ ಮನೆಯಲ್ಲಿ ಜೀವನ ಹೇಗೋ ನಡೆಯುತ್ತಿತ್ತು. ತಮ್ಮಂತಹ ಬಡವರ ಮನೆಯ ಕೂಸು ಯಾರಿಗೂ ಬೇಡ. ಪೌರೋಹಿತ್ಯದ ಗಂಡಿಗೆ ಹೆಣ್ಣು ಕೊಡುವವರೂ ಇಲ್ಲ. ಕೊನೆಗೆ ಅಕ್ಕನ ಆಸೆಯಂತೆ ಅಕ್ಕನ ಮಗಳು ಕೃಷ್ಣವೇಣಿಯನ್ನೇ ಮದುವೆಯಾದ ಕೃಷ್ಣಪ್ಪನ ಸಂಸಾರ ಹೇಗೋ ಸಾಗುತ್ತಿತ್ತು. ಪುಟ್ಟ ಮಗಳು ಹುಟ್ಟಿದಳು. ಮಳೆಗಾಲದಲ್ಲೊಂದು ದಿನ ಧಾರಾಕಾರ ಸುರಿದ ಮಳೆಗೆ ಮಣ್ಣಿನ ಗೋಡೆ ಕುಸಿದು ಅಮ್ಮನೂ ಅಕ್ಕನೂ ಬಲಿಯಾಗಿ ಕೃಷ್ಣಪ್ಪನ ಸೊಂಟದ ಭಾಗಕ್ಕೆ ಪೆಟ್ಟಾಗಿ ಏಳಲಾರದ ಸ್ಥಿತಿಗೆ ಬಂದಿದ್ದ. ಮದ್ದು ಮಾಡಿಸಲು ಕೈಯಲ್ಲಿ ಹಣ ಇಲ್ಲ. ಸಹಾಯಕ್ಕೆ ಯಾರೂ ಇಲ್ಲ. ಸ್ವಲ್ಪವೂ ಬೇಸರಿಸದೆ ಕೃಷ್ಣವೇಣಿ ಸಂಸಾರದ ಹೊಣೆಯನ್ನು ಹೊತ್ತುಕೊಂಡಳು. ಶ್ರೀಮಂತರೊಬ್ಬರ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸೇರಿಕೊಂಡು ಅವರು ನೀಡಿದ ಔಟ್ ಹೌಸಿನಲ್ಲಿ ವಾಸಿಸತೊಡಗಿದರು. ತನ್ನ ಸಂಬಳದಲ್ಲಿ ಮಿತವಾಗಿ ಜೀವಿಸುತ್ತಾ ಉಳಿಸಿದ ಹಣದಿಂದ ಕುಸಿದು ಬಿದ್ದ ತಮ್ಮ ಮನೆಯನ್ನು ತಕ್ಕ ಮಟ್ಟಿಗೆ ಸರಿಪಡಿಸಿ ಪುನಃ ತಮ್ಮ ಸ್ವಂತ ನೆಲಕ್ಕೆ ಬಂದಾಗ ಕೃಷ್ಣವೇಣಿ ಕೃಷ್ಣಪ್ಪನವರಿಗೆ ಸಮಾಧಾನ ಎನಿಸಿತ್ತು. ತಾನು ಕೆಲಸಕ್ಕಿದ ಮನೆಯಿಂದ ಅಳಿದುಳಿದು ಮಿಕ್ಕಿದ ಆಹಾರ ಪದಾರ್ಥಗಳನ್ನು ತಂದು ಸಂತೋಷದಿಂದಲೇ ಗಂಡನ ಸೇವೆಯನ್ನು ಮಾಡುತ್ತಾ ಮಗಳನ್ನು ಓದಿಸತೊಡಗಿದಳು. ಸಂಬಳದ ಹಣವನ್ನು ಆದಷ್ಟು ಕೂಡಿಸಿ ಪುಟ್ಟದಾದ ಒಂದು ಮನೆಯನ್ನು ಕಟ್ಟಿಕೊಂಡಳು. ಇದನ್ನೆಲ್ಲ ನೆನೆಯುತ್ತಾ ಕಣ್ಣೀರಿಡುತ್ತಿದ್ದ ಅಪ್ಪನನ್ನು ಕಂಡು ಕಾವೇರಿಗೆ ದುಃಖವಾಯಿತು. ಅಪ್ಪ, ಅಪ್ಪ, ಯಾಕೆ ಅಳ್ತೀಯಪ್ಪ? ಕಣ್ಣೀರು ಹಾಕಬೇಡಪ್ಪ. ಅಮ್ಮ ನೋಡಿದರೆ ಬೇಜಾರು ಮಾಡ್ತಾರೆ. ಏನಾಯ್ತಪ್ಪ ಹೇಳು. ಮಗಳೇ, ನಾನೇನು ಮಾಡಲಿ ಹೇಳು? ನನ್ನ ಈ ದುರವಸ್ಥೆಯಿಂದ ಅಮ್ಮನಿಗೂ ಕಷ್ಟವಾಯ್ತಲ್ಲ. ನಿನ್ನ ಓದಿಗೆ ನನ್ನಿಂದ ಏನೂ ಸಹಾಯ ಇಲ್ಲದಾಯ್ತಲ್ಲ ಎನ್ನುತ್ತಲೇ ಬಿಕ್ಕಿ ಬಿಕ್ಕಿ ಅತ್ತ ಅಪ್ಪನನ್ನು ತಬ್ಬಿಕೊಂಡ ಮಗಳು, ಅಪ್ಪ, ನನ್ನ ಚಿಂತೆ ಬಿಡಪ್ಪ. ಅಮ್ಮನ ಜೊತೆಗೆ ನಾನು ಕೂಡ ಸಾಯಂಕಾಲದ ಹೊತ್ತಿಗೆ ರಜಾ ದಿನಗಳಲ್ಲಿ ಕೆಲಸ ಮಾಡಿ ಸಂಪಾದಿಸುತ್ತಿದ್ದೇನೆ. ಅಪ್ಪ, ನಾನು ಚೆನ್ನಾಗಿ ಕಲಿತು ದೊಡ್ಡ ಆಫೀಸರ್ ಆಗ್ತೀನಿ. ನಿನಗೆ ಉತ್ತಮ ಚಿಕಿತ್ಸೆ ಕೊಡಿಸಿ ಗುಣಪಡಿಸುತ್ತೇನೆ. ನೋಡ್ತೀರಪ್ಪ, ನೀನು ಮೊದಲಿನಂತೆ ಓಡಾಡುವ ದಿನ ಬಂದೇ ಬರುತ್ತದೆ. ಧೈರ್ಯದಿಂದಿರಪ್ಪ ಎಂದು ಸಂತೈಸಿದ ಮಗಳ ಕೈಗಳನ್ನು ಕಣ್ಣಿಗೊತ್ತಿ ಕೃಷ್ಣಪ್ಪ, ನೀನು ನನ್ನ ಮಗಳಲ್ಲ, ದೇವತೆ ಅಮ್ಮ, ದೇವತೆ ಎಂದು ತುಂಬಿ ಬಂದ ಕಣ್ಣೀರನ್ನೊರೆಸಿದ. ಶಾಲೆಯಲ್ಲಿ ಅಂತರ್ಶಾಲಾ ಭಾಷಣ ಸ್ಪರ್ಧೆ ಏರ್ಪಟ್ಟಿತ್ತು. ಕಾವೇರಿ ಭಾಷಣಕ್ಕೆ ಆಯ್ಕೆಯಾಗಿದ್ದಳು. ತುಂಬ ಚೆನ್ನಾಗಿ ಮಾತನಾಡಿದ ಕಾವೇರಿಗೆ
ಪ್ರಥಮ ಬಹುಮಾನವಾಗಿ ಫಲಕ, ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನ ಲಭಿಸಿತು. ಸಂತೋಷದಿಂದ ಕುಣಿಯುತ್ತಾ ಬಂದ ಕಾವೇರಿ, ಅಪ್ಪ ಅಪ್ಪ ಇಲ್ಲಿ ನೋಡಪ್ಪ, ಭಾಷಣ ಸ್ಪರ್ಧೆಯಲ್ಲಿ ನಾನು ಫಸ್ಟ್ ಬಂದೆ. ಈ ಫಲಕ ನೋಡಪ್ಪ, ನನಗೆ ನಗದು ಬಹುಮಾನ ಕೂಡ ಬಂದಿದೆ ಅಪ್ಪ, ನನಗೆ ಆಶೀರ್ವಾದ ಮಾಡಿ. ಎಲ್ಲವನ್ನು ಅಪ್ಪನ ಕೈಯಲ್ಲಿಟ್ಟು ಕಾವೇರಿ ನಮಸ್ಕಾರ ಮಾಡಿದಳು. ಭಗವಂತ ನಿನ್ನನ್ನು ಚೆನ್ನಾಗಿಟ್ಟಿರಲಿ ಮಗಳೇ. ಕೃಷ್ಣಪ್ಪ ಅಭಿಮಾನದಿಂದ ಮಗಳ ತಲೆ ನೇವರಿಸಿದ. ಬಾಗಿಲಲ್ಲಿ ನಿಂತಿದ್ದ ಕೃಷ್ಣವೇಣಿ ತುಂಬಿ ಬಂದ ಕಣ್ಣೀರನ್ನೊರೆಸುತ್ತಾ ಅಡುಗೆ ಕೋಣೆಗೆ ಹೋಗಿ ತಡಕಾಡಿ ಸಿಕ್ಕಿದ್ದ ಒಂದು ಚೂರು ಬೆಲ್ಲವನ್ನು ತಂದು ತಂದೆ ಮಗಳ ಬಾಯಿ ಸಿಹಿ ಮಾಡಿದಳು. ಸರಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿದ್ದ ಕಾವೇರಿ ಯಾವುದೇ ಕೋಚಿಂಗ್ ಇಲ್ಲದೆ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಮೂಡಿಬಂದಳು. ಎಲ್ಲೆಡೆಯಿಂದ ಅಭಿನಂದನೆಯ ಸುರಿಮಳೆ. ಅವಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಲ್ಕರಹಿತವಾಗಿ ಪ್ರತಿಷ್ಠಿತ ಕಾಲೇಜುಗಳಿಂದ ಅವಕಾಶಗಳು ಬಂದವು. ವಿದ್ಯಾರ್ಥಿ ವೇತನವೂ ಲಭಿಸಿತು. ಸರಕಾರದ ವತಿಯಿಂದ ಉಚಿತ ಲ್ಯಾಪ್ಟಾಪ್ ಕೂಡ ಸಿಕ್ಕಿತು. ಕೃಷ್ಣವೇಣಿಯ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಇನ್ನೊಂದೆಡೆ ಸಮಾಜ ಸೇವಕನ ಪರಿಶ್ರಮದಿಂದಾಗಿ ಕಾವೇರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಪುರಸ್ಕಾರ ಕೂಡ ಲಭಿಸಿತ್ತು. ಆಕೆಯ ಗ್ರಾಮದಲ್ಲಿ ಕಾವೇರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದರು. ಊರಿನವರು ಕೂಡ ಬಹುಮಾನಗಳ ಸುರಿಮಳೆಗೈದರು. ಶಾಲಾ ಮುಖ್ಯೋಪಾಧ್ಯಾಯರು ಸರಕಾರಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಕಾವೇರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಕಾವೇರಿ ಕೊಡಗಿನ ಕಾವೇರಿಯಂತೆ ಪರಿಶುಭ್ರಳು. ಆಕೆಗೆ ತನ್ನ ಯಶಸ್ಸಿನಿಂದ, ಸಾರ್ವಜನಿಕ ಸನ್ಮಾನದಿಂದ ಹೆಮ್ಮೇನೂ ಆಗಲಿಲ್ಲ. ವಿನೀತಳಾಗಿ ಸನ್ಮಾನಕ್ಕೆ ಉತ್ತರಿಸಿದ ಕಾವೇರಿಯಾದರೂ ತನಗೆ ಸಿಕ್ಕಿದ ಎಲ್ಲ ನಗದು ಪುರಸ್ಕಾರ ಹಾಗೂ ಅಮ್ಮ ಕೂಡಿಟ್ಟ ಅಲ್ಪ ಸ್ವಲ್ಪ ಹಣವನ್ನು ಸೇರಿಸಿ ಅಪ್ಪನನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಉತ್ತಮ ಚಿಕಿತ್ಸೆ ಕೊಡಿಸಿ ನಡೆದಾಡುವಂತೆ ಮಾಡಬೇಕು ಎಂಬ ಕನಸನ್ನು ಕಾಣತೊಡಗಿದಳು. ಕಾವೇರಿಯ ಪ್ರಯತ್ನ ವ್ಯರ್ಥವಾಗಲಿಲ್ಲ. ಬಹುಮಾನವಾಗಿ ಲಭಿಸಿದ ಹಣವನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ತೆಗೆದಿರಿಸು ಎಂದು ಕೃಷ್ಣಪ್ಪ ಎಷ್ಟು ಹೇಳಿದರೂ ಕೇಳದೆ ಅಪ್ಪನನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿಯೇ ಬಿಟ್ಟಳು. ಕಾವೇರಿಯ ಆತ್ಮವಿಶ್ವಾಸವೇ ಆಕೆಗೆ ಶ್ರೀರಕ್ಷೆ. ವೈದ್ಯರ ಸತತ ಪ್ರಯತ್ನದಿಂದ ಕೃಷ್ಣಪ್ಪ ಎದ್ದು ನಡೆಯುವಂತಾದ. ಹೆಂಡತಿ ಮಗಳು ಮೈಗೆ ಸತತ ಎಣ್ಣೆ ಹಚ್ಚಿ ಮಾಡಿಸಿದ ಬಿಸಿ ನೀರಿನ ಸ್ನಾನದಿಂದ ಕೃಷ್ಣಪ್ಪನ ಶರೀರದಲ್ಲಿ ಶಕ್ತಿ ತುಂಬಿತ್ತು. ಕಾವೇರಿಯ ಶ್ರದ್ಧೆ, ನಿಷ್ಠೆ, ಛಲ, ಸತತ ಪ್ರಯತ್ನ, ವಿನಯ, ವಿಧೇಯತೆಯಿಂದ ಗುರು ಹಿರಿಯರ ಮೆಚ್ಚುಗೆಗೆ ಪಾತ್ರಳಾಗಿ ತಂದೆ ತಾಯಿಯ ಆಸೆಯಂತೆ ವೈದ್ಯಕೀಯ ಪದವಿಯನ್ನು ಪಡೆದಳು. ವಿವಾಹ ಯೋಗ್ಯಳಾದ ಕಾವೇರಿಯನ್ನು ವರಿಸಲು ಅನೇಕ ವರಗಳು ಮುಂದೆ ಬಂದರೂ ಕಾವೇರಿ ದೃಢಚಿತ್ತದಿಂದ ತನ್ನ ಬಾಲ್ಯದ ಸಂಗೀತ ಒಡನಾಡಿ ಮುರಳಿಯನ್ನು ಬಾಳಸಂಗತಿಯಾಗಿ ಸ್ವೀಕರಿಸಿ ಕಣ್ಣುಗಳಿಲ್ಲದ ಆತನಿಗೆ ಕಣ್ಣಾದಳು. ಕಾವೇರಿ ತನ್ನ ಹಳ್ಳಿಯಲ್ಲಿಯೇ ವೈದ್ಯಳಾಗಿ ಸೇವೆ ಸಲ್ಲಿಸುತ್ತಾ ಜನಾನುರಾಗಿಯಾಗಿದ್ದಾಳೆ. ತಾಯಿಯನ್ನು ಕೆಲಸದಿಂದ ಬಿಡಿಸಿ ವಿಶ್ರಾಂತಿ ನೀಡಿದ್ದಾಳೆ. ತಂದೆ, ತಾಯಿ, ಗಂಡನ ಜೊತೆಗೆ ಸಂಪೂರ್ಣವಾಗಿ ಸಮಾಜ ಸೇವೆಗೆ ತನ್ನನ್ನು ತಾನೇ ಅರ್ಪಿಸಿಕೊಂಡಿದ್ದಾಳೆ. ಮಗಳ ಉದರದಲ್ಲಿ ಚಿಗುರಿದ ಇಬ್ಬರು ಮೊಮ್ಮಕ್ಕಳ ಲಾಲನೆ ಪಾಲನೆಯಲ್ಲಿ ಕೃಷ್ಣಪ್ಪ, ಕೃಷ್ಣವೇಣಿಯರು ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ. ಇದುವರೆಗೆ ಕೊಡಗಿನ ಕಾವೇರಿ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಶ್ಯಾಮಲಾದೇವಿ ಕೆ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.